ಬದಲಾವಣೆ ಆಗದವನಾಯಿತು ಇಲ್ಲ ಅಂದ್ರೂ ಆಯಿತು ವಿಶ್ವಾಸಕ್ಕೆ ತಗೋತಾರೆ. ಅವ್ರು ಬಂದರೆ ಒಳ್ಳೆಯದು. ಯಾಕಂದರೆ ಯತ್ನಾಳ್ ಅವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ. ಹಿಂದುತ್ವ ಮೇಲಿರಬಹುದು ಅಥವಾ ವೈಯಕ್ತಿಕವಾಗಿರ್ಬೋದು, ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದಿರ್ಬೋದು, ಹಲವಾರು SC ST ಇರ್ಬೋದು, ಹಾಲುಮತ ಇರ್ಬೋದು, ಅವರೆಲ್ಲರ ಪರವಾಗಿ ಮಾತಾಡೋಂಥವ್ರು. ಹೀಗಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಅಪ್ ಟು ಗುಲ್ಬರ್ಗ ಇಷ್ಟರಲ್ಲೇ ಅವ್ರದ್ದೇ ಆದಂಥ ಒಂದು ಪಡೆ ಇದೆ. ಈಗ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆ ಇದ್ದಾರೆ. ಯತ್ನಾಳ್ ಹೋಗ್ಬೇಕು ನಾವು ಬೇಕಂದಾಗ ಒಂದು 2-3 ಸಾವಿರ ಜನರು ಯತ್ನಾಳ್ ಅವ್ರಿಗೆ ಬೆನ್ನು ಹತ್ತಾರೆ. ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಸಾಕಷ್ಟು ನಮ್ಮ BJP ಅಭ್ಯರ್ಥಿಗಳು 2,000-5,000ದಲ್ಲಿ ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಅವ್ರದ್ದು ಶಕ್ತಿ ಇದೆ, ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಈ ಕಡೆ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಇದನ್ನು ಹೈಕಮಾಂಡ್ದವರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ದವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ. ತೆಗೆದುಕೊಳ್ತಾರೆ. 28ಕ್ಕೆ BJP ಅಧಿಕಾರದಲ್ಲಿ ಬರ್ತದೆ.